ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ವಿಚಾರಣೆ ವೇಳೆ ಸ್ವೀಟಿ ಬಗ್ಗೆ ಸಿಕ್ತಾ ಬೇನಾಮಿ ಸುಳಿವು. ರಾಧಿಕಾ ಮೂಲಕ ನಟಿಯರ ಸಂಪರ್ಕಿಸಿ ಯುವರಾಜ್ ಮಾಡಿದ್ದೇನು? ಸ್ವದೇಶಿ ಮದ್ದು ಹಂಚಿಕೆಗೆ ಸಿಲಿಕಾನ್ ಸಿಟಿಯಲ್ಲಿ ಹೇಗಿದೆ ಸಿದ್ಧತೆ? ಸೋಮವಾರ ಲಸಿಕೆ ವಿತರಣೆಗೆ ಮುಹೂರ್ತ ಫಿಕ್ಸ್ ಮಾಡ್ತಾರಾ ನಮೋ? ಯುವರಾಜ್ ಜೊತೆಗಿನ ರಾಧಿಕಾ ಸಂಪರ್ಕ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋದು ಯಾಕೆ? ಬೇನಾಮಿ ಅಕೌಂಟ್ಗಳ ತಲಾಶ್ ನಡೆಸ್ತಾ ಇರೋ ಸಿಸಿಬಿಗೆ ಸಿಕ್ಕಿದೇನು? ಸ್ವಾಮಿ ಜೊತೆಗಿನ ಸಂಪರ್ಕದಿಂದ ಯಾವೆಲ್ಲ ಮಾಡೆಲ್ಗಳಿಗೆ ಆತಂಕ ಹೆಚ್ಚಾಗಿದೆ? ನೋಡೋಣ ಸ್ವೀಟಿಗೆ ಸಂಕಷ್ಟ ನ್ಯೂಸ್ ಟಾಪ್ 9ನಲ್ಲಿ. ನೂರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ಯುವರಾಜ್ ಸ್ವಾಮಿ ಹಾಗೂ ರಾಧಿಕಾ ಕುಮಾರಸ್ವಾಮಿ ನಂಟು ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ನಟಿ ರಾಧಿಕಾಗೆ ಫ್ರಾಡ್ ಸ್ವಾಮಿ ಕೊಟ್ಟ ಹಣವೇ ಮುಳುವಾದಂತೆ ಕಾಣ್ತಿದೆ. ನಿನ್ನೆ ಸಿಸಿಬಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಿದ್ದ ರಾಧಿಕಾ ಬಗ್ಗೆ ಮತ್ತಷ್ಟು ವಿಚಾರಗಳು ಬಹಿರಂಗವಾಗಿದೆ. ಪ್ರಕರಣದ ತನಿಖೆ ತೀವ್ರಗೊಳಿಸಿರೋ ಸಿಸಿಬಿ ಅಧಿಕಾರಿಗಳು ಬೇನಾಮಿ ಅಕೌಂಟ್ಗಳ ಬೆನ್ನು ಬಿದ್ದಿದ್ದಾರೆ. ಯುವರಾಜ್ನಿಂದ ಯಾರ್ಯಾರಿಗೆ ಹಣ ಸಂದಾಯವಾಗಿದೆ ಎಂಬುದರ ಬಗ್ಗೆ ತಲಾಶ್ ನಡೆಸುತ್ತಿದ್ದು, ಹಣ ಜಮೆಯಾಗಿರುವ ಖಾತೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ವಿಚಾರಣೆ ವೇಳೆ ಬೇನಾಮಿ ಎಂದು ಹೇಳಿದ್ದು ರವಿರಾಜ್ ಮಾತ್ರವಲ್ಲ, ರಾಧಿಕಾರಿಗೂ ಬೇನಾಮಿ ಇದ್ದಾರಂತೆ. ಬೇನಾಮಿ ಅಕೌಂಟ್ಗಳ ವಿಚಾರಣೆ ವೇಳೆ ವ್ಯಕ್ತಿಯೊಬ್ಬ ಮಹತ್ವದ ಸುಳಿವು ನೀಡಿದ್ದ. ರಾಧಿಕಾ ಕುಮಾರಸ್ವಾಮಿಗೂ ಬೇನಾಮಿ ಇದ್ದಾರೆ ಅಂತ ವ್ಯಕ್ತಿ ಬಾಯ್ಬಿಟ್ಟಿದ್ದ. ಹೀಗಾಗಿ ನಿನ್ನೆ ಸುದೀರ್ಘ 4 ಗಂಟೆಗಳ ಕಾಲ ನಡೆದ ವಿಚಾರಣೆಯಲ್ಲಿ ಸಿಸಿಬಿ ಅಧಿಕಾರಿಗಳು ವ್ಯಕ್ತಿಯ ಹೇಳಿಕೆ ಆಧರಿಸಿ ರಾಧಿಕಾ ಕುಮಾರಸ್ವಾಮಿಗೆ ಪ್ರಶ್ನೆ ಕೇಳಿದ್ದಾರೆ. ನನಗ್ಯಾರೂ ಬೇನಾಮಿ ಇಲ್ಲ ಎಂದು ಸಿಸಿಬಿ ಮುಂದೆ ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ. ಸಂಗ್ರಹಿಸಿದ್ದ ದಾಖಲೆಗಳನ್ನ ಮುಂದಿಟ್ಟು ಸಿಸಿಬಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದು, ಈ ವೇಳೆ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂದು ನಟಿ ರಾಧಿಕಾ ಉತ್ತರಿಸಿದ್ದಾರೆ. ಬೇರೆಯವರ ಅಕೌಂಟ್ಗೆ ಜಮೆಯಾದ ಹಣಕ್ಕೂ ನನಗೂ ಸಂಬಂಧವಿಲ್ಲ. ನಾನು ಹಾಗೂ ನನ್ನ ಸಹೋದರ ಯಾವುದೇ ಬೇನಾಮಿ ಹೊಂದಿಲ್ಲ ಅಂತ ತಿಳಿಸಿದ್ದಾರೆ. ಪ್ರಾಜೆಕ್ಟ್ ಫೈಲ್ ವಿಚಾರಕ್ಕಾಗಿ ಓರ್ವ ವ್ಯಕ್ತಿಯನ್ನ ಯುವರಾಜ್ ಸಂಪರ್ಕಿಸಿದ್ದ. ಅಲ್ಲದೆ ದೆಹಲಿಯಲ್ಲಿ ರಾಧಿಕಾ ಜೊತೆ ವ್ಯಕ್ತಿಯನ್ನ ಭೇಟಿ ಸಹ ಮಾಡಿದ್ದ. ಈ ವೇಳೆ ರಾಧಿಕಾ ಕಂಡು ಯುವರಾಜ್ಗೆ ಪ್ರಾಜೆಕ್ಟ್ ಫೈಲ್ ಸಿಗುವ ಭರವಸೆಯಲ್ಲಿ ಆತ ಹಣ ನೀಡಿದ್ದ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ದೆಹಲಿಯಲ್ಲಿ ಯುವರಾಜ್ ಜೊತೆ ವ್ಯಕ್ತಿಯನ್ನ ಭೇಟಿ ಮಾಡಿದ್ದ ಬಗ್ಗೆ ನಿನ್ನೆ ವಿಚಾರಣೆ ವೇಳೆ ರಾಧಿಕಾಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿರೋ ರಾಧಿಕಾ, ದೆಹಲಿಯಲ್ಲಿ ಆ ವ್ಯಕ್ತಿಯನ್ನ ನಾವು ಭೇಟಿ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ನಾನು ಬೇರೊಂದು ವಿಚಾರಕ್ಕೆ ದೆಹಲಿಗೆ ಹೋಗಿದ್ದೆ. ಈ ವೇಳೆ ಯುವರಾಜ್ ನನ್ನ ಭೇಟಿ ಮಾಡಿದ್ರು. ಆದ್ರೆ ದೆಹಲಿಯಲ್ಲಿ ನಡೆದ ಇವರ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆಯಿಂದಲೇ ನನಗೆ ಆ ಭೇಟಿಯ ಅಸಲಿಯತ್ತು ಗೊತ್ತಾಯಿತು ಎಂದು ತಿಳಿಸಿದ್ದಾರೆ. ರಾಧಿಕಾ ಯುವರಾಜ್ ನಡುವಿನ ಮತ್ತಷ್ಟು ವ್ಯವಹಾರ ಬಯಲಾದಂತೆ ಕಾಣ್ತಿದೆ. ರಾಧಿಕಾ ಮೂಲಕ ಖ್ಯಾತ ನಟಿಯರ ಸಂಪರ್ಕ ಸಾಧಿಸಿದ್ದ ಸ್ವಾಮಿ ಯುವರಾಜ್ ಅವರ ಅಕೌಂಟ್ಗೂ ಹಣ ಜಮೆ ಮಾಡಿರೋ ಶಂಕೆ ಇದೆ. ಈ ಬಗ್ಗೆ ಸಿಸಿಬಿ ವಿಚಾರಣೆ ವೇಳೆ ರಾಧಿಕಾ ಬಾಯ್ಬಿಟ್ಟಿದ್ದು, ಹಲವು ಸಭೆ ಸಮಾರಂಭಗಳಲ್ಲಿ ಪರಿಚಯ ಮಾಡಿಕೊಂಡಿದ್ದಾಗಿ ಹೇಳಿದ್ದಾರೆ. ನಾನು ಕೇವಲ ಪರಿಚಯ ಮಾತ್ರ ಮಾಡಿಸಿದ್ದೆ, ಆದರೆ ಅವರ ಜೊತೆಗಿನ ಒಡನಾಟ ನನಗೆ ಗೊತ್ತಿಲ್ಲ. ನಟಿಯರಿಗೆ ಹಣ ಸಂದಾಯವಾಗಿರುವ ವಿಚಾರವು ತಿಳಿದಿಲ್ಲ ಎಂದಿದ್ದಾರೆ. ನಟಿ ರಾಧಿಕಾ ಬೆನ್ನಲ್ಲೇ ಮಾಡೆಲ್ಗಳಿಗೂ ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿವೆ. ಯುವರಾಜನ ಕಳ್ಳಾಟ ಜಾಲದಲ್ಲಿ ಮಾಡೆಲ್ಗಳು ಭಾಗಿಯಾಗಿರೋ ಶಂಕೆಯಿದ್ದು, ಸಿಸಿಬಿ ಅಧಿಕಾರಿಗಳ ತಂಡ ಸೂಕ್ತ ಸಾಕ್ಷ್ಯಾಧಾರ ಸಂಗ್ರಹಿಸುತ್ತಿದೆ. ತನ್ನ ಮಾತನ್ನೇ ಬಂಡವಾಳ ಮಾಡಿಕೊಂಡು ಯುವರಾಜ್ ಕಳ್ಳಾಟವಾಡಿದ್ದು, ಹೈಪ್ರೊಫೈಲ್ ವ್ಯಕ್ತಿಗಳ ಸಂಪರ್ಕ ಇರುವುದಾಗಿ ಫೋಟೋ ತೋರಿಸ್ತಾ ಮಾಡೆಲ್ಗಳನ್ನ ನಂಬಿಸುತ್ತಿದ್ದ. ತನ್ನ ಕಾರ್ಯ ಸಾಧನೆಗೆ ಮಾದಕ ಮಾಡೆಲ್ಗಳನ್ನ ಯುವರಾಜ್ ಬಳಸಿಕೊಂಡಿರೋ ಅನುಮಾನ ಹುಟ್ಟುಕೊಂಡಿದೆ. ತನಿಖೆ ವೇಳೆ ಈ ಬಗ್ಗೆ ಆತ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದು, ಇದಕ್ಕೆ ಪೂರಕವಾಗಿ ಸಿಸಿಬಿ ಸ್ವಾಮಿಯ ಮೊಬೈಲ್ ರಿಟ್ರೀವ್ ಮಾಡ್ತಿದೆ. ಈ ವೇಳೆ ಮೊಬೈಲ್ನಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚಿನ ಮಾಡೆಲ್ಗಳ ಫೋಟೋ ಪತ್ತೆಯಾಗಿದ್ದು, ಸ್ವಾಮಿ ಅಕೌಂಟ್ನಿಂದ ಮಾಡೆಲ್ಸ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರೋ ಸಾಧ್ಯತೆ ಇವೆ. ಹೀಗಾಗಿ ಸ್ವಾಮಿ ಜೊತೆ ಹಣಕಾಸಿನ ವ್ಯವಹಾರ ನಡೆಸಿದ ಮಾಡೆಲ್ಸ್ಗೂ ನಡುಕ ಶುರುವಾಗಿದೆ. ಕೊರೋನಾ ಲಸಿಕೆ ವಿತರಣೆ ಸೋಮವಾರದಿಂದ ಶುರುವಾಗಲ್ವಾ? ವ್ಯಾಕ್ಸಿನ್ ಹಂಚಿಕೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಿದ್ಧತೆ ಹೇಗಿದೆ? ಗ್ರಾಹಕರಿಗಾಗಿ ಟ್ರಾನ್ಸ್ಪೋರ್ಟ್ ಮಾಲೀಕರ ಡಿಶುಮ್ ಹೇಗಿತ್ತು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸೋಮವಾರ
ಸೋಮವಾರ ಲಸಿಕೆ ವಿತರಣೆ ಬಗ್ಗೆ ದಿನಾಂಕ ನಿಗದಿಯಾಗೋ ಸಾಧ್ಯತೆಗಳಿವೆ. ಈ ಬಗ್ಗೆ ಮಾಹಿತಿ ನೀಡಿರೋ ಸಚಿವ ಸುಧಾಕರ್ ಸೋಮವಾರ ಸಂಜೆ ಸಿಎಂಗಳ ಜತೆ ಪ್ರಧಾನಿ ಸಂವಾದ ನಡೆಸಲಿದ್ದು ಲಸಿಕೆ ಹಂಚಿಕೆ ವಿಚಾರವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಲಸಿಕೆ ವಿತರಣೆ ಉದ್ಘಾಟನೆಗೆ ಬೆಂಗಳೂರು ಹುಬ್ಬಳ್ಳಿಯ ಆಸ್ಪತ್ರೆ ಆಯ್ಕೆ ಮಾಡಿದ್ದು ಸ್ವತಃ ಮೋದಿಯೇ ಉದ್ಘಾಟನೆ ಮಾಡಲಿದ್ದಾರೆ. ಅಂದು ರಾಜ್ಯದಲ್ಲಿ ಒಟ್ಟು 235 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಯಾಗುತ್ತದೆ ಎಂದು ತಿಳಿಸಿದ್ರು. ಸೋಮವಾರ ರಾಜ್ಯಕ್ಕೆ ಕೊರೋನಾ ವ್ಯಾಕ್ಸಿನ್ ಬರುವ ಸಾಧ್ಯತೆಗಳಿವೆ. ಹೀಗಾಗಿ ವ್ಯಾಕ್ಸಿನ್ ಹಂಚಿಕೆಗೆ ಬಿಬಿಎಂಪಿ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. ವ್ಯಾಕ್ಸಿನ್ ಬರುವುದಕ್ಕೂ ಮುನ್ನ ಬಿಬಿಎಂಪಿ ಆಯುಕ್ತರು ಮಹತ್ವದ ಸಭೆ ನಡೆಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಬಿಬಿಎಂಪಿ ಆಯುಕ್ತರು ಸಭೆ ಕರೆದಿದ್ದು ವ್ಯಾಕ್ಸಿನ್ ಅನ್ಲೋಡಿಂಗ್, ಲಸಿಕೆ ನೀಡುವ ಬಗ್ಗೆ ಚರ್ಚಿಸಲಿದ್ದಾರೆ. ಕೊರೋನಾ ವ್ಯಾಕ್ಸಿನ್ ಎಂಟ್ರಿಗೆ ಕೌಂಟೌನ್ ಶುರುವಾಗಿದ್ದು ಲಸಿಕೆ ಹಂಚಿಕೆಗಾಗಿ ಬೆಂಗಳೂರಿಗೆ ಸಿರಿಂಜ್ಗಳು ತಲುಪಿವೆ. ದಾಸಪ್ಪ ಆಸ್ಪತ್ರೆಯಲ್ಲಿ 1.70 ಲಕ್ಷ ವ್ಯಾಕ್ಸಿನ್ ಸಿರಿಂಜ್ಗಳನ್ನು ಸಂಗ್ರಹಿಸಿಡಲಾಗಿದೆ. ಸೋಮವಾರ ಸಂಜೆ ಬೆಂಗಳೂರಿಗೆ ಲಸಿಕೆ ಬರುವ ಸಾಧ್ಯತೆಗಳಿದ್ದು ಮೊದಲ ಹಂತದಲ್ಲಿ 144 ಲಸಿಕಾ ಕೇಂದ್ರ ಗುರುತು ಮಾಡಲಾಗಿದೆ. ವ್ಯಾಕ್ಸಿನ್ಗೆ ಕೌಂಟೌನ್ ಶುರುವಾಗ್ತಿದ್ದಂತೆ ಮತ್ತೆ ವಿಳಂಬವಾಗೋ ಸಾಧ್ಯತೆಗಳಿವೆ. ಸೋಮವಾರ ವ್ಯಾಕ್ಸಿನ್ ವಿತರಣೆಯಾಗೋದು ಇನ್ನೂ ಪಕ್ಕಾ ಆದಂತಿಲ್ಲ. ಸೋಮವಾರದಿಂದ ವ್ಯಾಕ್ಸಿನ್ ನೀಡ್ತೇವೆ ಅಂತ ಸಚಿವ ಸುಧಾಕರ್ ಹೇಳಿದ್ರು. ಆದರೆ ರಾಜ್ಯಗಳಿಗೆ ಇನ್ನೂ 2 ದಿನ ಕೊರೋನಾ ವ್ಯಾಕ್ಸಿನ್ ಪೂರೈಕೆ ತಡವಾಗಲಿದ್ದು ಕೋವಿಶೀಲ್ಡ್ ವ್ಯಾಕ್ಸಿನ್ ಏರ್ಲಿಫ್ಟ್ ಮಾಡೋದು ವಿಳಂಬವಾಗ್ತಿದೆ. ಹಲವರಿಗೆ ವಂಚಿಸಿರೋ ಯುವರಾಜ್ ಸ್ವಾಮಿ ರಾಜಕೀಯ ಮುಖಂಡರ ಜತೆಗಿರುವ ಫೋಟೋ ವೈರಲ್ ಆಗಿದೆ. ಡಿಸಿಎಂ ಲಕ್ಷ್ಮಣ ಸವದಿ, ಸಚಿವ ವಿ ಸೋಮಣ್ಣ, ಕೆಸಿ ವೇಣುಗೋಪಾಲ್ ಜತೆಗಿರೋ ಫೋಟೋ ಭಾರೀ ಸದ್ದು ಮಾಡ್ತಿದೆ. ಇದರ ಜೊತೆಗೆ ಮುರುಗೇಶ್ ನಿರಾಣಿ ಜತೆಗೆ ರಾಧಿಕಾ ಇರುವ ಫೋಟೋ ಕೂಡ ವೈರಲ್ ಆಗ್ತಿದೆ. ಬಿಜೆಪಿ ಮುಖಂಡರ ಜತೆಗಿನ ಯುವರಾಜ್ ಸ್ವಾಮಿಯ ಫೋಟೋ ವಿಚಾರಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದು, ಯಾರ ಜೊತೆ ಯಾರು ಬೇಕಾದರೂ ಫೋಟೋ ತೆಗೆಸಿಕೊಳ್ಳಬಹುದು, ಆದರೆ ಪ್ರಶ್ನೆ ಇರೋದು ಯುವರಾಜ್ ಸ್ವಾಮಿ ಮತ್ತು ಆತನ ವ್ಯವಹಾರಗಳು ಅಂತ ಹೇಳಿದ್ರು. ಅಲ್ಲದೆ ಪೊಲೀಸರು ಹಲವರ ವಿಚಾರಣೆ ಮಾಡುತ್ತಿದ್ದು ತನಿಖೆ ತೀವ್ರಗತಿಯಲ್ಲಿ ಸಾಗ್ತಿದೆ ಎಂದು ತಿಳಿಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೆದಿದ್ದು ಅನಾಹುತವೊಂದು ತಪ್ಪಿದೆ. ಫೋನ್ನಲ್ಲಿ ಮಾತನಾಡುತ್ತಲೇ ಕಚೇರಿಗೆ ಎಂಟ್ರಿ ಕೊಟ್ಟ ಪ್ರಕಾಶ್ ಹುಕ್ಕೇರಿ ಲಿಫ್ಟ್ ಡೋರ್ ಓಪನ್ ಆದಾಗ ತೆರಳದೆ ನಿಂತಿದ್ರು. ಬಳಿಕ ಕೊನೆ ಕ್ಷಣದಲ್ಲಿ ಕೈ ಅಡ್ಡಗಟ್ಟಿ ಲಿಫ್ಟ್ ಡೋರ್ ಓಪನ್ ಮಾಡಲು ಯತ್ನಿಸಿದ್ದು ಪ್ರಕಾಶ್ ಹುಕ್ಕೇರಿ ಬೆರಳುಗಳು ಬಾಗಿಲ ಮಧ್ಯೆ ಸಿಲುಕಿಕೊಳ್ತಿತ್ತು. ಈ ವೇಳೆ ಎಚ್ಚೆತ್ತುಕೊಂಡು ಕೈ ಹಿಂದೆ ಸರಿಸಿದ್ರಿಂದ ಹುಕ್ಕೇರಿ ಅಪಾಯದಿಂದ ಪಾರಾಗಿದ್ದಾರೆ. ಕ್ರಷರ್ ಮಾಲೀಕ ತಹಶೀಲ್ದಾರ್ಗೆ ಆವಾಜ್ ಹಾಕಿದ್ದೆಲ್ಲಿ? ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಶಾಸಕಿ ತರಾಟೆಗೆ ತೆಗೆದುಕೊಂಡಿದ್ದು ಹೇಗಿತ್ತು? ಗೋಹತ್ಯೆ ನಿಷೇಧ ಕಾಯ್ದೆಯಡಿ ಮೊದಲ ಪ್ರಕರಣ ದಾಖಲಾಗಿದ್ದು ಎಲ್ಲಿ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿದ್ದವನೊಬ್ಬ ತಹಶೀಲ್ದಾರ್ಗೆ ಆವಾಜ್ ಹಾಕಿದ್ದಾನೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ಗೆ ಜಯಂತ್ ಎಂಬಾತ ನಿಂದಿಸಿದ್ದಾನೆ. ಬೆಟ್ಟದಿಂದ ಅಕ್ರಮವಾಗಿ ಕಲ್ಲು ಸಾಗಿಸುತ್ತಿದ್ದಾಗ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ದಾಳಿ ಮಾಡಿದ್ರು. ಈ ವೇಳೆ ಸನ್ಮತಿ ಸ್ಟೋನ್ ಕ್ರಷರ್ ಮಾಲೀಕ ಜಯಂತ್ ಎಂಬಾತ ಆವಾಜ್ ಹಾಕಿದ್ದಾನೆ. ಸದ್ಯ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಆರೋಪಿ ವಿರುದ್ಧ ದೂರು ದಾಖಲಿಸಲಾಗಿದೆ. ಮೈಸೂರು ಗ್ರಾಮಾಂತರ ಠಾಣೆ ಪೊಲೀಸರು ಜೋಡಿ ಕೊಲೆ ಮಾಡಿದ್ದ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆ ಮುಂದೆ ಓಡಾಡೋ ವಿಚಾರಕ್ಕೆ ಮೈಸೂರು ತಾಲೂಕಿನ ಮಂಡಕಳ್ಳಿ ಗ್ರಾಮದ ಅಪ್ಪ ಮಗನನ್ನ ಆರೋಪಿಗಳು ಹತ್ಯೆಗೈದಿದ್ರು. ಡಿಸೆಂಬರ್ 26ರಂದು ಅಪ್ಪ ಮರಿಕೋಟೆಗೌಡ, ಜನವರಿ 2ರಂದು ಪುತ್ರ ಸತೀಶ್ ಕುಮಾರ್ನನ್ನ ಬಂಧಿಸಿ 3 ಕೊಲೆಗೈದು ಎಸ್ಕೇಪ್ ಆಗಿದ್ರು. ಸದ್ಯ ಆರೋಪಿಗಳನ್ನ ಪೊಲೀಸರು ಹಿಡಿಮುರಿ ಕಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಶಾಸಕಿ ಪೂರ್ಣಿಮಾ ದಿಢೀರ್ ಭೇಟಿ ನೀಡಿ ಗೈರಾಗಿದ್ದ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೈದ್ಯರು ಬೇಜವಾಬ್ದಾರಿ ತೋರ್ತಿದ್ದಾರೆ ಅಂತ ಜನರು ದೂರು ನೀಡಿದ್ರು. ಹಾಗಾಗಿ ಶಾಸಕಿ ಆಸ್ಪತ್ರೆಗೆ ವಿಸಿಟ್ ಹಾಕಿದಾಗ ವೈದ್ಯರು ಗೈರಾಗಿದ್ದು ಸಿಬ್ಬಂದಿ ಮರೆಮಾಚಲು ಯತ್ನಿಸಿದ್ದಾರೆ. ಆಗ ಗರಂ ಆದ ಶಾಸಕಿ ವೈದ್ಯರು ಹಾಗೂ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಹೆರಿಗೆ ವಾರ್ಡ್, ತುರ್ತು ಚಿಕಿತ್ಸಾ ಕೊಠಡಿಗೆ ಭೇಟಿ ನೀಡಿ ರೋಗಿಗಳ ಸಮಸ್ಯೆ ಆಲಿಸಿದ್ರು. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಸ್ಪ್ರಿಂಗ್ ಉತ್ಪಾದನಾ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಾರ್ಖಾನೆಯ ರೋಬೋಟ್ ಘಟಕದಲ್ಲಿ ಬೆಂಕಿ ಕಾಣಿಸಿದ್ದು ಕಾರ್ಮಿಕರು ಚಹಾ ವಿರಾಮದಲ್ಲಿದ್ದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಅಗ್ನಿ ಅವಘಡದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ.
ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೂಡಿಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಸ್ಥಳೀಯರು ಪರದಾಡಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಗ್ರಾಮದ ಬಳಿಯ ರಾಜಗೊಂಡ ಕಾಲುವೆ ತುಂಬಿ ಹರಿದಿದ್ದು ಮನೆ ಕಾಲೋನಿ ತುಂಬಾ ನೀರು ನಿಂತು ಜನ ಪೇಚಾಡಿದ್ರು. ಅಲ್ಲದೆ ಮನೆಗಳಿಗೆ ನುಗ್ಗಿದ ನೀರನ್ನ ಹೊರಹಾಕಿ ಸುಸ್ತಾದ್ರು. 200ಕ್ಕೂ ಹೆಚ್ಚು ರಾಜಗೊಂಡ ಬುಡಕಟ್ಟು ಜನಾಂಗ ಕುಟುಂಬಸ್ಥರು ಇಲ್ಲಿ ವಾಸವಿದ್ದು ವಸತಿ ಸೂರಿನ ವ್ಯವಸ್ಥೆ ಕಲ್ಪಿಸಬೇಕಿದೆ. ಇನ್ನು ದಾವಣಗೆರೆ ತಾಲೂಕಿನ ಹೂವಿನ ಮಡುವಿನಲ್ಲಿ ಭರ್ಜರಿಯಾಗಿ ಸುರಿದ ಅಕಾಲಿಕ ಮಳೆಗೆ ಶಾಲಾ ಕಟ್ಟಡವೊಂದು ಕುಸಿದಿದೆ. ಭಾರೀ ವರ್ಷಧಾರೆಗೆ ನೆನೆದು ಕೊಠಡಿ ಗೋಡೆಗಳು ನೆಲಸಮವಾಗಿದ್ದು ವಿದ್ಯಾಗಮ ತರಗತಿಗಳು ಇದೇ ಕಟ್ಟಡದಲ್ಲಿ ನಡೆಯುತ್ತಿದ್ವು. ಸದ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಈರೇಗೌಡನದೊಡ್ಡಿಯಲ್ಲಿ ಮಾರಮ್ಮ ದೇಗುಲಕ್ಕೆ ಅರ್ಚಕನ ನೇಮಿಸಿ ಬಸಪ್ಪ ಪವಾಡ ಮೆರೆದಿದ್ದಾನೆ. ಗ್ರಾಮದ ದೇಗುಲಕ್ಕೆ ಅರ್ಚಕನ ನೇಮಿಸಲು ಜನರ ಮಧ್ಯೆ ಗೊಂದಲ ಏರ್ಪಟ್ಟಿತ್ತು. ಆಗ ಗ್ರಾಮಕ್ಕೆ ಬಂದಿದ್ದ ಚಿಕ್ಕರಸಿಕೆರೆ ಕಾಲಭೈರವೇಶ್ವರ ಸ್ವಾಮಿಯ ಬಸಪ್ಪ ಅರ್ಚಕನನ್ನ ನೇಮಿಸಿತ್ತು. ಆ ಬಳಿಕ ಕೃಷ್ಣ ಎಂಬಾತ ಬಸಪ್ಪನ ಆಯ್ಕೆಯನ್ನ ತಿರಸ್ಕರಿಸಿದ್ದ. ಇದರಿಂದ ಕ್ರೋಧಗೊಂಡ ಬಸಪ್ಪ ಕೃಷ್ಣನಿಗೆ ಕೊಂಬಲಿ ತಿವಿದು ಪಾಠ ಕಲಿಸಿದ್ದು, ನಂತರ ಬಸಪ್ಪನ ತೀರ್ಪನ್ನ ಕೃಷ್ಣ ಸೇರಿ ಗ್ರಾಮಸ್ಥರು ಒಪ್ಪಿಕೊಂಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಭಕ್ತಿಗೀತೆಯೊಂದನ್ನ ಹಾಡಿ ಸ್ಥಳೀಯರ ಹುಬ್ಬೇರುವಂತೆ ಮಾಡಿದ್ದಾರೆ. ಪಾಂಡೇಶ್ವರದ ಮಹಾಲಿಂಗೇಶ್ವರ ದೇಗುಲದ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿದ್ದ ಆಯುಕ್ತರು ಭಕ್ತಿ ಹಾಡಿಗೆ ಧ್ವನಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಅಕ್ರಮಕೋರರ ಚಳಿ ಬಿಡಿಸಿದ್ದ ಶಶಿಕುಮಾರ್ ಖಡಕ್ ಆಫೀಸರ್ ಅಂತ ಗುರುತಿಸಿಕೊಂಡಿದ್ರು. ಇದೀಗ ಆಯುಕ್ತರು ಹಾಡು ಹೇಳಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಿರೀಕ್ಷೆಯಂತೆ ನಾವು ಯಾವ ಕೆಲಸ ಮಾಡಿಲ್ಲ ಅಂತ ಸಿಎಂ ಹೇಳಿದ್ದೇಕೆ? ವಂಚಕ ಯುವರಾಜ್ ಸನ್ಮಾನ ಮಾಡಿದ ಬಗ್ಗೆ ಡಿಸಿಎಂ ಸವದಿ ಹೇಳಿದ್ದೇನು? ಎನ್ಡಬ್ಲ್ಯೂಕೆಆರ್ಟಿಸಿ ಡಿಪೋ ಸಿಬ್ಬಂದಿಗೆ ನೋಟಿಸ್ ನೀಡಿದ್ದೇಕೆ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ನಿರೀಕ್ಷೆಯಂತೆ ನಾವು ಯಾವ ಕೆಲಸ ಮಾಡಿಲ್ಲ ಅಂತ ಸಿಎಂ ಬಿಎಸ್ವೈ ಒಪ್ಪಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿ ಮಾತನಾಡಿದ ಸಿಎಂ, ಕೊರೋನಾ, ಅತಿವೃಷ್ಟಿ, ಬರಗಾಲದಿಂದ ಅಭಿವೃದ್ಧಿ ಕೆಲಸ ಮಾಡಲಾಗಿಲ್ಲ. ಇದರಿಂದ 40ರಿಂದ 50 ಸಾವಿರ ಕೋಟಿ ಬಜೆಟ್ ಕೋತ ಆಗಿದ್ದು ಆರ್ಥಿಕ ಸ್ಥಿತಿ ಸರಿಯಿಲ್ಲದಿದ್ರಿಂದ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಸಿಎಂ ತಿಳಿಸಿದ್ದಾರೆ. ಅಲ್ಲದೆ ಇದೆಲ್ಲ ಜನತೆಗೆ ಗೊತ್ತಿದ್ದು ಸಹಕರಿಸಬೇಕು ಅಂತಾನೂ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾನಾಪುರದ ಬಳಿ ನಿರ್ಮಾಣವಾಗಲಿರುವ ಆಟಿಕೆ ಕ್ಲಸ್ಟರ್ಗೆ ಸಿಎಂ ಬಿಎಸ್ವೈ ಭೂಮಿ ಪೂಜೆ ನೆರವೇರಿಸಿದ್ರು. ದೇಶದ ಮೊದಲ ಆಟಿಕೆ ಕ್ಲಸ್ಟರ್ 400 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಲಿದೆ. ಕ್ಲಸ್ಟರ್ ಕಟ್ಟಡವನ್ನ ಏಕಸ್ ಕಂಪನಿ ನಿರ್ಮಾಣ ಮಾಡುತ್ತಿದ್ದು ಚೀನಾ ಮಾದರಿಯ ಆಟಿಕೆ ವಸ್ತುಗಳನ್ನ ಇಲ್ಲಿ ತಯಾರಿಸಲಾಗುತ್ತೆ, ಬಳಿಕ ರಫ್ತು ಮಾಡಲಾಗುತ್ತೆ. ಸಿಸಿಬಿಯಿಂದ ಬಂಧನವಾಗಿರೋ ವಂಚಕ ಯುವರಾಜ್ ಸ್ವಾಮಿ ತಮ್ಮನ್ನ ಸನ್ಮಾನಿಸಿದ ವಿಚಾರದ ಕುರಿತು ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಮಾತನಾಡಿದ ಡಿಸಿಎಂ, ಮೊದಲು ಯುವರಾಜ್ ಹಿನ್ನೆಲೆ ನನಗೆ ಗೊತ್ತಿರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದಾಗ ಹಲವರು ಬರ್ತಾರೆ, ನನಗೆ ಸನ್ಮಾನ ಮಾಡಲು ಬಂದಾಗ ತಿರಸ್ಕರಿಸಲು ಆಗಲ್ಲ ಎಂದಿದ್ದಾರೆ. ಅಲ್ಲದೆ ಯುವರಾಜ್ಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಸ್ಪಷ್ಟಪಡಿಸಿದ್ದಾರೆ. ಡಿಸಿಎಂ ಲಕ್ಷ್ಮಣ ಸವದಿ ಖಾಸಗಿ ವಾಹನಕ್ಕೆ ಡೀಸೆಲ್ ಹಾಕಿದ್ದ ಸಾರಿಗೆ ಸಿಬ್ಬಂದಿಯೊಬ್ಬನಿಗೆ ನೋಟಿಸ್ ನೀಡಲಾಗಿದೆ. ಬೆಳಗಾವಿಯ ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಡಿಪೋದ 3ನೇ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಿಶೋರ್ ಎಂಬಾತ ಲಕ್ಷ್ಮಣ್ ಸವದಿ ವಾಹನಕ್ಕೆ ನಿನ್ನೆ ಡೀಸೆಲ್ ತುಂಬಿಸಿದ್ದ. ಹೀಗಾಗಿ 7 ದಿನದಲ್ಲಿ ಉತ್ತರಿಸುವಂತೆ ಸಾರಿಗೆ ವ್ಯವಸ್ಥಾಪಕರು ನೋಟಿಸ್ ಜಾರಿಗೊಳಿಸಿದ್ದಾರೆ. 5A ಉಪಕಾಲುವೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತರು ನಡೆಸುತ್ತಿರೋ ಧರಣಿಗೆ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಜನ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ನಾರಾಯಣ ಬಲದಂಡೆ ಕಾಲುವೆಗೆ ಉಪಕಾಲುವೆ ನಿರ್ಮಿಸಿ ಅಂತ ಅನ್ನದಾತರು ಕಳೆದ 49 ದಿನದಿಂದ ಹೋರಾಡುತ್ತಿದ್ದಾರೆ. ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದ ಕಾರಣಕ್ಕೆ ರೈತರು ಮಸ್ಕಿ ಪಟ್ಟಣ ಸಂಪೂರ್ಣ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 50ನೇ ದಿನವಾದ ಇಂದು ಮಸ್ಕಿ ಬಂದ್ ಮಾಡಿ ಗರಂ ಆಗಿದ್ದಾರೆ. ಗದಗದ ರೋಟರಿ ಸರ್ಕಲ್ ಬಳಿ ಬಾವಿ ಮುಚ್ಚಿ ಕಟ್ಟಡ ನಿರ್ಮಿಸುತ್ತಿರೋ ಆರೋಪದಡಿ ಮಾಲೀಕರಿಗೆ ನೋಟಿಸ್ ನೀಡಿ ಆಫೀಸರ್ಸ್ ಸೈಲೆಂಟ್ ಆಗಿದ್ದಾರೆ. 2020 ಜೂನ್ 18 ಸೆಪ್ಟೆಂಬರ್ 8ರಂದು ಕಟ್ಟಡ ಮಾಲೀಕ ದಲಿಚಂದ್ ಸೇರಿ 31 ಜನರಿಗೆ ನೋಟಿಸ್ ಕೊಡಲಾಗಿತ್ತು. ಆ ಬಳಿಕ ನಗರಸಭೆ ಅಧಿಕಾರಿಗಳು ಸುಮ್ಮನಾಗಿದ್ದು ಲಂಚ ಪಡೆದಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿ ಮಧ್ಯಪ್ರವೇಶಿಸಿ ಕಟ್ಟಡ ತೆರವುಗೊಳಿಸುವಂತೆ ಜನ ಒತ್ತಾಯಿಸಿದ್ದಾರೆ.
ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಸುರಿದ ಮಳೆಗೆ ಜೋಳದ ಬೆಳೆ ನೆಲಕಚ್ಚಿದೆ. ಅದರಲ್ಲೂ ಲಕ್ಷ್ಮೇಶ್ವರದಲ್ಲಿ ಭಾರೀ ಮಳೆ ಸುರಿದಿದ್ದು ಜೋಳ ಸೇರಿ ಹಲವು ಬೆಳೆ ಹಾಳಾಗಿವೆ. ಬೆಳೆ ಕಂಡ ರೈತನೊಬ್ಬ ಕಣ್ಣೀರು ಹಾಕಿದ್ದು, ಈ ಹಿಂದೆ ಬಿದ್ದ ಅತಿಯಾದ ಮಳೆಗೆ ಈರುಳ್ಳಿ, ಶೇಂಗಾ ಕೊಳೆತು ಹೋಗಿತ್ತು. ಇದೀಗ ಅಕಾಲಿಕ ವರ್ಷಧಾರೆಗೆ ಜೋಳ ಭೂಮಿ ಪಾಲಾಗಿದೆ. ಇದರಿಂದ ಜಾನುವಾರುಗಳಿಗೂ ಮೇವಿಲ್ಲದಂತಾಗಿದೆ ಅಂತ ರೈತ ಭಾವುಕನಾಗಿದ್ದಾನೆ. ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸಿಕೊಂಡು 10 ಮಕ್ಕಳು ಸಜೀವ ದಹನ ಆಗಿದ್ದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟಿದ್ಯಾರು? ಸಂಕಷ್ಟಕ್ಕೆ ಸಿಲುಕಿದ್ದ ಗರ್ಭಿಣಿಗೆ ಯೋಧರು ಸಹಾಯ ಮಾಡಿದ ಹೇಗೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಮಕ್ಕಳ ಸಜೀವ ದಹನ ಪ್ರಕರಣ ಸಂಬಂಧ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಮಹಾರಾಷ್ಟ್ರದ ಭಂಡಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದುರಂತ ಸಂಭವಿಸಿದ್ದು, ಮಹಾರಾಷ್ಟ್ರ ಸರ್ಕಾರ ಪರಿಹಾರ ಘೋಷಿಸಿದೆ. ಇನ್ನು ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ಜತೆಗಿನ ಕೇಂದ್ರ ಸರ್ಕಾರದ 8ನೇ ಸುತ್ತಿನ ಮಾತುಕತೆಯು ವಿಫಲವಾಗಿದ್ದು, ರೈತರ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಸರ್ಕಾರ ಅಂಗೀಕರಿಸಿರೋ 3 ಕೃಷಿ ಕಾಯ್ದೆ ರದ್ದುಪಡಿಸಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಸೋಮವಾರ ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂ ಕೋರ್ಟ್ ನಿರ್ಧರಿಸಿರುವ ಹಿನ್ನೆಲೆ ಜನವರಿ 15ಕ್ಕೆ ಮತ್ತೆ ಸಭೆ ಸೇರಲು ಕೇಂದ್ರ ಸರ್ಕಾರ, ರೈತ ಸಂಘಟನೆಗಳು ತೀರ್ಮಾನಿಸಿವೆ. ಕಾಂಗ್ರೆಸ್ನ ಹಿರಿಯ ನಾಯಕ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಮಾಧವ್ ಸಿಂಗ್ ಸೋಲಂಕಿ ನಿಧನರಾಗಿದ್ದಾರೆ. 4 ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಮಾಧವ್ ಸಿಂಗ್ ಸೋಲಂಕಿ 1991ರಲ್ಲಿ ವಿದೇಶಾಂಗ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು. ಮಾಧವ್ ಸಿಂಗ್ ಸೋಲಂಕಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಸೋಲಂಕಿ ಸಮಾಜಕ್ಕೆ ಸಲ್ಲಿಸಿದ ಸೇವೆಯಿಂದ ಅವರನ್ನ ಸದಾ ಸ್ಮರಿಸಿಕೊಳ್ಳಲಾಗುವುದು ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,222 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,04,31,639ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 228 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,50,798 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 1 ಕೋಟಿಗೂ ಹೆಚ್ಚಿನ ಸೋಂಕಿತರು ಚೇತರಿಸಿಕೊಂಡಿದ್ದು, 2.24 ಲಕ್ಷ ಜನರು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಿಮಪಾತದಿಂದಾಗಿ ವಾಹನ ಸಂಚಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದ ಗರ್ಭಿಣಿಯೊಬ್ಬರಿಗೆ ಭಾರತೀಯ ಸೇನೆಯ ಯೋಧರು ನೆರವು ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಜನವರಿ 5ರಂದು ಭಾರೀ ಹಿಮಪಾತವಾಗ್ತಿತ್ತು. ಈ ವೇಳೆ ಗರ್ಭಿಣಿಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಈ ವೇಳೆ ವಾಹನ ಇಲ್ಲದೇ ಇರೋ ವಿಷಯವನ್ನ ಸೇನಾ ಸಿಬ್ಬಂದಿ ಗಮನಕ್ಕೆ ತಂದಿದ್ದು, ಮೊಣಕಾಲುವರೆಗಿನ ಹಿಮದ ನಡುವೆ ಸುಮಾರು 2 ಕಿಲೋಮೀಟರ್ ದೂರ ಮಹಿಳೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಡಿ ದಾಟಿ ಭಾರತಕ್ಕೆ ಬಂದಿದ್ದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಾಲಕನ ಮಾತುಗಳು ಇದೀಗ ಸಖತ್ ವೈರಲ್ ಆಗಿದೆ. 14 ವರ್ಷದ ಅಲಿ ಹೈದರ್ ಎಂಬಾತ ಗಡಿ ದಾಟಿ ಬಂದಿದ್ದ. ಆತನನ್ನ ನಿನ್ನೆ ಪಾಕಿಸ್ತಾನ ಸೇನೆಗೆ ಹಸ್ತಾಂತರಿಸಲಾಗಿತ್ತು. ಈ ವೇಳೆ ಮಾತನಾಡಿರೋ ಅಲಿ ಹೈದರ್, ಭಾರತೀಯ ಸೇನಾಧಿಕಾರಿಗಳು ತುಂಬಾ ಒಳ್ಳೆಯವರು, ಅವರು ನನಗೆ ಬಟ್ಟೆ, ಶೂ, ಊಟ ಕೊಟ್ರು, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ದಾನೆ. ಅಮೆರಿಕದ ಕ್ಯಾಪಿಟಲ್ ಬಿಲ್ಡಿಂಗ್ನಲ್ಲಿ ನಡೆದಿದ್ದ ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಪೊಲೀಸ್ ಅಧಿಕಾರಿ ಮೃತಪಟ್ಟಿದ್ದಾರೆ. ಈ ಮೂಲಕ ಘರ್ಷಣೆ ಪ್ರಕರಣದಲ್ಲಿ ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಜೋ ಬೈಡನ್ ಅಧಿಕಾರ ಸ್ವೀಕಾರಕ್ಕೆ ದಾರಿ ಮಾಡಿಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಜಂಟಿ ಅಧಿವೇಶನದಲ್ಲಿ ಚುನಾವಣೆ ಫಲಿತಾಂಶವನ್ನ ದೃಢೀಕರಿಸುವ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಟ್ರಂಪ್ ಬೆಂಬಲಿಗರು ದಾಳಿ ಮಾಡಿದ್ರು. ಕ್ಯಾಪಿಟಲ್ ಬಿಲ್ಡಿಂಗ್ಗೆ ನುಗ್ಗಿದ ಅವರು ದಾಂಧಲೆ ನಡೆಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವಿಟರ್ ಖಾತೆಯನ್ನ ಶಾಶ್ವತವಾಗಿ ರದ್ದು ಮಾಡಲಾಗಿದೆ. ಬೆಂಬಲಿಗರ ಗಲಭೆಯನ್ನ ಬೆಂಬಲಿಸಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಇದರಿಂದ ಭಾರೀ ಹಿಂಸಾಚಾರ ನಡೆದಿತ್ತು. ಹೀಗಾಗಿ ಟ್ರಂಪ್ ಹಿಂಸಾಚಾರಕ್ಕೆ ಮತ್ತೆ ಪ್ರಚೋದನೆ ನೀಡುವ ಅಪಾಯವಿದೆ ಎಂದು ಟ್ರಂಪ್ ಟ್ವಿಟರ್ ಖಾತೆಯನ್ನ ಶಾಶ್ವತವಾಗಿ ರದ್ದುಗೊಳಿಸಲಾಗಿದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರ ಟೀಮ್ ಟ್ರಂಪ್ ಟ್ವಿಟರ್ ಖಾತೆಗಳು ಬಂದಾಗಿದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ದಾಳಿ ಎಂದು ಟ್ರಂಪ್ ಕಿಡಿಕಾರಿದ್ದಾರೆ. ಇಂಟರ್ನೆಟ್ನಲ್ಲಿ ಕೆಜಿಎಫ್ ಕಾಡ್ಗಿಚ್ಚು ಹೇಗಿದೆ? ರಾಕಿ ಭಾಯ್ ಆರ್ಭಟಕ್ಕೆ ಯಾವೆಲ್ಲ ದಾಖಲೆ ಚಿಂದಿಯಾಗಿದೆ? ಜೂನ್ನಲ್ಲಿ ಬಹುನಿರೀಕ್ಷಿತ ಸಿನಿಮಾ ರಿಲೀಸ್ ಆಗುತ್ತಾ? ನೋಡೋಣ ಕೆಜಿಎಫ್ ಕಹಳೆ ನ್ಯೂಸ್ ಟಾಪ್ 9 ನಲ್ಲಿ.
ಇಂಟರ್ನೆಟ್ನಲ್ಲಿ ಕೆಜಿಎಫ್ 2 ಕಾಡ್ಗಿಚ್ಚು ಹೊತ್ತಿಸಿದ್ದು ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಸ್ಟಾರ್ಗಳಿಗೆ ಟೆನ್ಷನ್ ಶುರುವಾಗಿದೆ. ಎಲ್ಲೆಲ್ಲೂ ರಾಕಿಂಗ್ ಸ್ಟಾರ್ ಅಭಿನಯದ ಕೆಜಿಎಫ್ ಜಗತ್ತಿನಾದ್ಯಂತ ಹವಾ ಸೃಷ್ಟಿಸಿದ್ದು, ಕೆಜಿಎಫ್ 2 ಆರ್ಭಟಕ್ಕೆ ಹಾಲಿವುಡ್ ದಾಖಲೆಗಳೇ ಉಡಿ ಸಾಗಿದೆ. ಅಲ್ಲದೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸ ಇತಿಹಾಸ ಕ್ರಿಯೇಟ್ ಆಗಿದ್ದು, ಕನ್ನಡ ಚಿತ್ರರಂಗವನ್ನ ಮತ್ತೊಂದು ಲೆವೆಲ್ಗೆ ಕೆಜಿಎಫ್ ಕೊಂಡೊಯ್ದಿದೆ. ಈ ಹಿಂದೆ ಕಂಡು ಕೇಳರಿಯದ ರೇಂಜ್ಗೆ ಕೆಜಿಎಫ್ ಆರ್ಭಟಿಸುತ್ತಿದೆ. ಜಗತ್ತಿನಾದ್ಯಂತ ಕೆಜಿಎಫ್ ಟೀಸರ್ ಸದ್ದು ಮಾಡ್ತಿದ್ದು, ದಾಖಲೆಗಳನ್ನೆಲ್ಲ ಚಿಂದಿ ಮಾಡ್ತಿದೆ. ಕೆಜಿಎಫ್ 2 ಸಿನಿಮಾದ ಟೀಸರ್ ಹಾಲಿವುಡ್ ಚಿತ್ರದ ಟೀಸರ್ ದಾಖಲೆಯನ್ನೇ ಮುರಿದಿದೆ. ಯೂಟ್ಯೂಬ್ನಲ್ಲಿ ಹಾಲಿವುಡ್ನ ಅವೆಂಜರ್ಸ್ ಎಂಡ್ ಗೇಮ್ ಟೀಸರ್ಗೆ 32 ಲಕ್ಷ ಲೈಕ್ಸ್ ಬಂದಿತ್ತು. ಆದರೆ ಕೆಜಿಎಫ್ 2 ಟೀಸರ್ ಒಂದೇ ದಿನದಲ್ಲಿ 40 ಲಕ್ಷ ಲೈಕ್ ಪಡೆದಿದೆ. ಕೆಜಿಎಫ್ 2 ಟೀಸರ್ ಕನ್ನಡದಲ್ಲೂ ಹೊಸ ಮೈಲುಗಲ್ಲು ಸಾಧಿಸಿದೆ. ಧ್ರುವ ಸರ್ಜಾ ಅಭಿನಯದ ಪೊಗರು ಚಿತ್ರದ ಡೈಲಾಗ್ ಟೀಸರ್ ಅನ್ನ 1 ವರ್ಷದಲ್ಲಿ 29 ಮಿಲಿಯನ್ ಮಂದಿ ವೀಕ್ಷಿಸಿದ್ರು. ಆದರೆ ಕೆಜಿಎಫ್ ಟೀಸರ್ ಅನ್ನ ಒಂದೇ ದಿನದಲ್ಲಿ 70 ಮಿಲಿಯನ್ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಕೆಜಿಎಫ್ ಭಾಷೆ ದೇಶದ ಗಡಿ ದಾಟಿ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸಿದ್ದು, ರಾಕಿ ಭಾಯ್ ಸ್ಯಾಂಡಲ್ವುಡ್ನಲ್ಲಿ ಅತಿ ದೊಡ್ಡ ದಾಖಲೆ ಬರೆದಿದ್ದಾರೆ. ಕೆಜಿಎಫ್ 2 ಟೀಸರ್ಗೆ ಟಾಲಿವುಡ್, ಕಾಲಿವುಡ್ ಬೆಚ್ಚಿ ಬಿದ್ದಿದ್ದು, ದೊಡ್ಡ ಸ್ಟಾರ್ಗಳಿಗೂ ಕೆಜಿಎಫ್ 2 ಟೀಸರ್ನಿಂದ ಟೆನ್ಷನ್ ಶುರುವಾಗಿದೆ. ದೇಶದಾದ್ಯಂತ ಯಶ್ಗೆ ಅಪಾರ ಅಭಿಮಾನಿ ಬಳಗವಿದ್ದು, ಟಾಲಿವುಡ್, ಕಾಲಿವುಡ್ನಲ್ಲೂ ಅಪಾರ ಪ್ರಮಾಣದ ಫ್ಯಾನ್ಸ್ ಇದ್ದಾರೆ. ಅಲ್ಲದೆ ಟೀಸರ್ಗೆ ಮಹೇಶ್ ಬಾಬು, ಅಲ್ಲು ಅರ್ಜುನ್, ಪವನ್ ಫ್ಯಾನ್ಸ್ ಫಿದಾ ಆಗಿದ್ದು, ಸೋಷಿಯಲ್ ಮೀಡಿಯಾಗಳಲ್ಲೂ ರಾಕಿ ಭಾಯ್ಗೆ ಜೈಕಾರ ಹಾಕ್ತಿದ್ದಾರೆ. ಕೆಲ ನಿರ್ದೇಶಕರಿಗೆ ಕೆಜಿಎಫ್ ನೋಡುವಂತೆ ಫ್ಯಾನ್ಸ್ ಸಲಹೆ ಕೂಡ ನೀಡಿದ್ದಾರೆ. ಕೆಜಿಎಫ್ 1 ಸಿನಿಮಾ 135 ಕೋಟಿ ಬಿಸ್ನೆಸ್ ಮಾಡಿತ್ತು. ಆದರೆ ಕೆಜಿಎಫ್ 2 800 ಕೋಟಿ ಆದಾಯ ಗಳಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಜತೆಗೆ ಜಾಸ್ತಿ ಹೈಪ್ ಇರೋದ್ರಿಂದ ಒಂದು ವಾರ ಥಿಯೇಟರ್ಗಳು ಹೌಸ್ಫುಲ್ ಆಗೋ ಸಾಧ್ಯತೆಗಳಿವೆ. 500 ಚಿತ್ರಮಂದಿರಗಳಲ್ಲಿ ಕೆಜಿಎಫ್ 2 ಸಿನಿಮಾ ರಿಲೀಸ್ ಆಗಲಿದೆ ಎನ್ನಲಾಗಿದ್ದು, 7 ದಿನಕ್ಕೆ 84 ಕೋಟಿ ಆದಾಯದ ನಿರೀಕ್ಷೆ ಇದೆ. ಯೂನಿವರ್ಸಲ್ ಟೀಸರ್ ರಿಲೀಸ್ ಮಾಡಿದ್ದೇ ಕೆಜಿಎಫ್ 2 ದಾಖಲೆಗೆ ವರದಾನವಾಗಿದೆ. ಕೆಜಿಎಫ್ 2 ಸಿನಿಮಾ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಆದರೆ ಟೀಸರ್ ಮಾತ್ರ ಯೂನಿವರ್ಸಲ್ ಆಗಿ ಇಂಗ್ಲಿಷ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಭಾಷಾವಾರು ಟೀಸರ್ ಬಂದಿದ್ರೆ ಈ ರೇಂಜ್ಗೆ ದಾಖಲೆ ಮಾಡ್ತಿರ್ಲಿಲ್ಲ ಅಂತ ಹೇಳಲಾಗ್ತಿದೆ. ಜೂನ್ನಲ್ಲಿ ಸ್ಕ್ರೀನ್ ಮೇಲೆ ಕೆಜಿಎಫ್ 2 ಅಬ್ಬರ ಶುರುವಾಗೋ ಸಾಧ್ಯತೆಗಳಿವೆ. ಜೂನ್ನಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ನಲ್ಲಿ ಚಿತ್ರತಂಡವಿದೆ. ಮತ್ತೊಂದೆಡೆ ಮಾರ್ಚ್ನಲ್ಲೂ ಸಿನಿಮಾ ರಿಲೀಸ್ ಮಾಡೋ ಚಿಂತನೆಯಿದೆ. ಮಾರ್ಚ್ಗೆ ರಿಲೀಸ್ ಆಗದೇ ಇದ್ರೆ ಆಗಸ್ಟ್ನಲ್ಲಿ ಡೇಟ್ ಫಿಕ್ಸ್ ಆಗಲಿದ್ದು, ಏಪ್ರಿಲ್ನಲ್ಲಿ 3 ಸಿನಿಮಾಗಳು ರಿಲೀಸ್ ಆಗಲು ಡೇಟ್ ಫಿಕ್ಸ್ ಆಗಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಕೆಜಿಎಫ್ 2 ರಿಲೀಸ್ ಆಗೋದು ಅನುಮಾನ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ಚಿತ್ರತಂಡ ಪ್ರಚಾರ ಶುರು ಮಾಡಲಿದ್ದು, ಕೆಜಿಎಫ್ 2 ಟೀಸರ್ ಚಿತ್ರದ ಮೇಲಿನ ನಿರೀಕ್ಷೆ ದುಪ್ಪಟ್ಟು ಮಾಡಿದೆ. ಕೆಜಿಎಫ್ 2 ರಿಲೀಸ್ ಅಬ್ಬರ ಎಲ್ಲಾ ರೆಕಾರ್ಡ್ಗಳನ್ನ ಮೀರುವ ಸೂಚನೆ ಇದ್ದು, ಸಿನಿಮಾ ಪಕ್ಕಾ ಹಿಟ್ ಅನ್ನೋ ಅಂಶ ಟೀಸರ್ ಮೂಲಕವೇ ಸಾಬೀತಾಗಿದೆ. ಕೆಜಿಎಫ್ ಮೊದಲ ಪಾರ್ಟ್ಗಿಂತ ಎರಡನೇ ಪಾರ್ಟ್ ಇನ್ನಷ್ಟು ಜಬರ್ದಸ್ತ್ ಆಗಿರಲಿದೆ. ಅಧೀರನ ಪಾತ್ರಕ್ಕೆ ಸಂಜಯ್ ದತ್ ಎಂಟ್ರಿಯಿಂದ ಮತ್ತಷ್ಟು ಖದರ್ ಸಿಕ್ಕಿದ್ದು, ಚಿತ್ರದಲ್ಲಿ ಯಶ್ ಮತ್ತು ಸಂಜಯ್ ದತ್ ಮುಖಾಮುಖಿಯಾಗೋ ಸಾಧ್ಯತೆ ಇದೆ. ಇಬ್ಬರು ಖದರ್ ಸ್ಟಾರ್ಗಳ ಡೆಡ್ಲಿ ಫೈಟ್ ನೋಡೋಕೆ ಅಭಿಮಾನಿಗಳು ಕಾಯ್ದಿದ್ದಾರೆ. ಅಲ್ಲದೆ ಟೀಸರ್ನಲ್ಲಿ ಪ್ರಕಾಶ್ ರೈ ಹಿನ್ನೆಲೆ ಧ್ವನಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.